ಪ್ರೀಸಲು ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರಿಯರೇ, ದೇವರು ನಮ್ಮೆಲ್ಲರನ್ನ ತಮ್ಮ ಸ್ವರೂಪದಲ್ಲಿಯೇ ಸೃಷ್ಟಿ ಮಾಡಿದ್ದಾರೆ. ದೇವರು ಈ ಲೋಕವನ್ನ ಲೋಕದ ಸೃಷ್ಟಿ ಎಲ್ಲವನ್ನು ಸೃಷ್ಟಿ ಮಾಡಿದರು. ಗಿಡ, ಮರ, ಬೆಟ್ಟ, ಗುಡ್ಡ, ಸಮುದ್ರ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವನ್ನು ಸೃಷ್ಟಿ ಮಾಡಿದರು. ದೇವರು ಸೃಷ್ಟಿ ಮಾಡಿ ದೇವರು ಚಿಂತಿಸಿದರು, ಇದೆಲ್ಲ ಇದೆ, ಆದರೆ ಇದನ್ನೆಲ್ಲ ಅನುಭವಿಸಲಿಕ್ಕೆ ಯಾರು ಇಲ್ಲ ಅಲ್ಲ, ಏನು ಮಾಡುವುದು ಎಂಬುದಾಗಿ ಸ್ವಲ್ಪ ಚಿಂತೆ ಮಾಡಿದರು. ಚಿಂತೆ ಮಾಡಿ ಅವರು ತಮ್ಮ ಸ್ವರೂಪದಲ್ಲಿಯೇ ಒಂದು ಮನುಷ್ಯನ ಉಂಟು ಮಾಡೋಣ, ಉಂಟು ಮಾಡುತ್ತೇನೆ ಎಂದಲ್ಲ, ಉಂಟು ಮಾಡೋಣ ಎಂದರು. ಸೊ ಯಾರ ಜೊತೆ ಮಾತನಾಡಿದರು? ಯಾರು ಇರಬೇಕು? ಸಮ್ ಅದರ್ ಪರ್ಸನ್ ಇನ್ ಫ್ರಂಟ್ ಆಫ್ ಗಾಡ್. ಅಲ್ಲಿ ದೇವರ ವಾಕ್ಯ ಹೇಳಿದ್ರೆ ಉಂಟು ಮಾಡೋಣ, ಉಂಟು ಮಾಡುತ್ತೇನೆ ಎಂದು ಹೇಳಲಿಲ್ಲ. ಸೊ ಯಾರ ಹತ್ರ? God is communicate with one another person. ದೇವರು ಮತ್ತೊಂದು ವ್ಯಕ್ತಿಯೊಡನೆ ಮಾತನಾಡಿದರು. ಯಾರದು? ಪ್ರಿಯರೇ, ಅವರೇ ಪವಿತ್ರ ಆತ್ಮರು, ದೇವರ ಆತ್ಮರು. ದೇವ ಆತ್ಮರಲ್ಲ, ದೇವರ ಆತ್ಮರು, ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮರು ಎಂಬುದಾಗಿ ನಾವು ಹೇಳುತ್ತೇವೆ. ಹೀಗೆ ದೇವರೊಂದಿಗಿರುವಂತಹ ಆತ್ಮರೊಡನೆ ದೇವರು ಮಾತನಾಡಿದರು. ನನ್ನ ಸ್ವರೂಪದಲ್ಲಿ ಇರುವ ಒಬ್ಬ ಮನುಷ್ಯನನ್ನು ಉಂಟು ಮಾಡೋಣ. ದೇವರು ಮಾತನಾಡಿ ಮಣ್ಣಿನ ಮುದ್ರೆಯನ್ನು ಮಾಡಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ತನ್ನ ಶ್ವಾಸವನ್ನ ಮೂಗಿನಲ್ಲಿ ಊದಿದರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಪ್ರಿಯರೇ, ಈ ವಾಕ್ಯಗಳನ್ನ ನಾವು ಧ್ಯಾನಿಸುವಾಗ, ನಾವು ಬೈಬಲ್ನ ಶ್ರೀಪುಟವನ್ನು ಧ್ಯಾನಿಸುವಾಗ ಆಗಲಿ, ಅಥವಾ ಧರ್ಮಸಭೆಯಲ್ಲಿ ಹಾಗೂ ಇತಿಹಾಸದಲ್ಲಿ ಕಳೆದು ಹೋದಂತಹ ಕಾಲಗಳಲ್ಲಿ ನೋಡುವಾಗ, ಆದಿಕಾಂಡದ 14ನೇ ಅಧ್ಯಾಯದವರೆಗೆ ಯಾವ ರೂಪುರೇಖೆಗಳು, ಯಾವ ವಿಧವಾದಂತಹ ಆಧಾರಗಳು ಇಲ್ಲ. 14ನೇ ಅಧ್ಯಾಯದ ತನಕ ಯಾವ ಆಧಾರಗಳು ಸಹ ಕಾಣಲು ಸಿಕ್ಕುವುದಿಲ್ಲ. ನೋ ಡಾಕ್ಯುಮೆಂಟರಿ. ಆದರೆ ಅಲ್ಲಿ ಆಧಾರಗಳು ಇಲ್ಲ ಎಂಬುದಾದರೂ ಸಹ ನಾವು ಬೈಬಲನ್ನ ಓದಿ ಬರುವಾಗ, ಅವುಗಳನ್ನು ಧ್ಯಾನಿಸುವಾಗ ನಾವು ನೋಡುತ್ತೇವೆ, ದೇವರು ಯಾವ ವಿಧದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ್ದು ಸತ್ಯ ಎಂಬುದನ್ನು. ಹೀಗೆ ದೇವರು ನನ್ನನ್ನ, ನಿಮ್ಮನ್ನ, ಎಲ್ಲರನ್ನ ಉಂಟು ಮಾಡಿದರು. ಯಾರ ಮುಖಾಂತರವಾಗಿ? ಆದಾಮ ಮತ್ತು ಅವಳ ಮುಖಾಂತರವಾಗಿ. ಆದರೆ ಅಂದು ದೇವರು ಊದಿದ ಶ್ವಾಸವು ಇಂದಿಗೂ, ಇಂದು, ಈ ಕ್ಷಣವು ನಿಮ್ಮ ಮುಂದೆ ನನ್ನ ಶ್ವಾಸವಿದೆ, ನನ್ನ ಮುಂದೆ ನಿಮ್ಮ ಶ್ವಾಸವಿದೆ. ಪ್ರೀಸಲೋ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಅನೇಕ ವಿಧದ ಅನುಭವಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಅನುಭವಗಳಲ್ಲಿ ದೇವರನ್ನ ಕಾಣ್ತಾ ಇದ್ದೇವೆ. ಕೆಲವರು ಪ್ರಕೃತಿಯನ್ನು ಕಾಣ್ತಾ ಇದ್ದಾರೆ, ಕೆಲವರು ವಿಜ್ಞಾನಿಗಳನ್ನ ಕಾಣ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಕಾಣ್ತಾ ಇದ್ದಾರೆ.
ಪ್ರಿಯರೇ, ನಾವು ಪವಿತ್ರಾತ್ಮ ಧ್ಯಾನವನ್ನು ಚಿಂತಿಸ್ತಾ ಇದ್ದೇವೆ. ಪವಿತ್ರಾತ್ಮ ಧ್ಯಾನ 34ನೆಯ ಭಾಗವನ್ನ ನಾವು ಚಿಂತಿಸ್ತಾ ಇದ್ದೇವೆ. ಪ್ರಿಯರೇ, ಈ 34ನೆಯ ಧ್ಯಾನವನ್ನು ನಾವು ಚಿಂತಿಸಬೇಕಾದರೆ ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ 6ನೆಯ ಅಧ್ಯಾಯದಲ್ಲಿ 8ನೇ ವಚನವನ್ನು ಕುರಿತು ನಾವು ಚಿಂತಿಸ್ತಾ ಇದ್ದೇವೆ. ಗಲಾತ್ಯದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ 8ನೇ ವಚನ. ಈ ವಾಕ್ಯ ಏನು ಹೇಳುತ್ತದೆ? ಈ ವಾಕ್ಯದ ಸಾರಾಂಶವೇನು? ನಾವು ಪ್ರಾರಂಭದಲ್ಲಿ ಧ್ಯಾನಿಸಿದೆವು. ದೇವರು ಮನುಷ್ಯನನ್ನು ಉಂಟು ಮಾಡಬೇಕಾದ್ರೆ ನಾನು ಉಂಟು ಮಾಡುತ್ತೇನೆ ಎಂದು ಹೇಳಲಿಲ್ಲ, ಉಂಟು ಮಾಡೋಣ. ಬಹುವಚನ, ಈ ಉಂಟು ಮಾಡೋಣ ಎಂಬುದಾಗಿ ದೇವರು ಮಾತನಾಡಿದರು. ಇಲ್ಲಿ ನಾವು ನೋಡುತ್ತೇವೆ, ಗಲಾತ್ಯ ಪುಸ್ತಕದಲ್ಲಿ 6ನೇ ಅಧ್ಯಾಯ ನಾವು ನೋಡಬೇಕಾದರೆ, ಪವಿತ್ರಾತ್ಮ ಸ್ವಭಾವದಲ್ಲಿ ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವೆಂಬ ಫಲವನ್ನು ಕೊಯ್ಯುತ್ತಾನೆ. ಸರಿಯಾಗಿ ಧ್ಯಾನಿಸಿ. ಪವಿತ್ರಾತ್ಮ ಸ್ವಭಾವದಲ್ಲಿ ಬಿತ್ತುವವನು ಆತ್ಮದಿಂದ ನಿತ್ಯ ಜೀವವೆಂಬ ಫಲವನ್ನು ಕೊಯ್ಯುತ್ತಾನೆ. ಅಂದರೆ ಇಲ್ಲಿ ವಾಕ್ಯ ಹೇಳ್ತಾ ಇದ್ದರೆ, ನಾವು ಪ್ರತಿಯೊಬ್ಬರು ಪವಿತ್ರಾತ್ಮರ ಸ್ವಭಾವದಲ್ಲಿ ನಾವು ಬಿತ್ತಬೇಕು. ಅಂದರೆ ಪವಿತ್ರಾತ್ಮ ಭರಿತರಾಗಿ ನಾವು ಜೀವಿಸಬೇಕು. ಯಾವಾಗ ನಾವು ಪವಿತ್ರಾತ್ಮ ಸ್ವಭಾವವನ್ನು ಆತ್ಮದಿಂದ ನಿತ್ಯ ಜೀವ ಫಲವನ್ನು ಕೊಯ್ಯುತ್ತೆ. ನೋಡಿ, ಅಲ್ಲೇ ಹೇಳ್ತದೆ, ವಾಕ್ಯ ಹೇಳ್ತದೆ, ಬಿತ್ತುವವನು ಆತ್ಮದಿಂದ ನಿತ್ಯ ಜೀವವೆಂಬ ಫಲವನ್ನು ಕೊಯ್ಯುತ್ತಾನೆ. ಅಂದರೆ ನಾವು ಒಳ್ಳೆಯದನ್ನೇ ಮಾತನಾಡಬೇಕು, ಒಳ್ಳೆಯದನ್ನೇ ಚಿಂತಿಸಬೇಕು, ಒಳ್ಳೆಯದಾಗಿ ಜೀವಿಸಬೇಕು. ಯಾರನ್ನೇ ನೋಡಿದ್ರೆ ನಾವು ಒಳ್ಳೆಯದನ್ನ ಮಾತ್ರ ಮಾತನಾಡಬೇಕು. ಅದುವೇ ವಾಕ್ಯ. ಪವಿತ್ರಾತ್ಮ ಸ್ವಭಾವ ಗದ್ದಲವನ್ನು ಉಂಟು ಮಾಡುವುದಲ್ಲ. ಪವಿತ್ರಾತ್ಮ ಸ್ವಭಾವ ಇತ್ತಿಂದ ಅತ್ತ ಮಾತನಾಡಿ ಘರ್ಷಣೆ ಮಾಡುವುದಲ್ಲ. ಪವಿತ್ರಾತ್ಮ ಸ್ವಭಾವ ಕೆಟ್ಟದ್ದನ್ನು ಬಿತ್ತಿ ಮತ್ತೊಬ್ಬರ ಜೀವನವನ್ನು ನಾಶ ಮಾಡುವುದಲ್ಲ. ಪವಿತ್ರಾತ್ಮ ಸ್ವಭಾವ. ಪವಿತ್ರಾತ್ಮ ಸ್ವಭಾವವನ್ನು ನಾವು ಬಿತ್ತುವುದು ಮೊದಲನೇ ಹಂತದಲ್ಲಿ ಎಂದರೆ ಪ್ರೀತಿಯ ನಿಮಿತ್ತವಾಗಿ ಪವಿತ್ರಾತ್ಮ ಸ್ವಭಾವವನ್ನ ನಾವು ಬಿತ್ತಬೇಕು. ಎರಡನೇದು ಕ್ಷಮೆ. ಪವಿತ್ರಾತ್ಮ ಪ್ರಭಾವದಿಂದ ನಾವು ಕ್ಷಮೆ ಎಂಬುದನ್ನು ನಾವು ಬಿತ್ತಬೇಕು. ಯಾವಾಗ ನಾವು ಈ ಪವಿತ್ರಾತ್ಮರ ಸ್ವಭಾವದಿಂದ ನಾವು ಬಿತ್ತುತ್ತೇವೋ ಆಗ ನಾವು ನಿತ್ಯ ಜೀವವೆಂಬ ಫಲವನ್ನು ಕೊಯ್ಯುತ್ತೇವೆ. ಯಾವುದಿದು ನಿತ್ಯ ಜೀವವೆಂಬ ಫಲ? ಸ್ವರ್ಗ ರಾಜ್ಯವೇ ನಿತ್ಯ ಜೀವವೆಂಬ ಫಲ. ಅಲ್ಲಿ ಮರಣವಿಲ್ಲ, ನಿತ್ಯವೂ ಜೀವಿಸುತ್ತೇವೆ. ಸ್ವರ್ಗ ರಾಜ್ಯದಲ್ಲಿ ಮರಣವೆಂಬ ಶಬ್ದವೂ ಇಲ್ಲ, ಮರಣವೆಂಬುದು ಇಲ್ಲ. ನಿತ್ಯ ಜೀವದಲ್ಲಿ ನಾವು ಜೀವಿಸುತ್ತೇವೆ, ನಿತ್ಯವೂ ಜೀವಿಸುತ್ತೇವೆ ಎಂಬುದಾಗಿ ಅರ್ಥ. ನಿತ್ಯ ಜೀವವೆಂಬ ಫಲವನ್ನು ಕೊಯ್ಯುತ್ತೇವೆ. ನಿತ್ಯ ಜೀವಿಸುವುದು, ಸಾವೇ ಇಲ್ಲ, ಪಾಪವೇ ಇಲ್ಲ, ಕೆಟ್ಟದ್ದೇ ಇಲ್ಲ, ಯಾವುದೂ ಇಲ್ಲ. ನಿತ್ಯ ಜೀವಿಸುವುದು ಎಲ್ಲಿ? ಸ್ವರ್ಗ ರಾಜ್ಯದಲ್ಲಿ. ಯಾರೊಡನೆ? ದೇವರೊಂದಿಗೆ. ಪ್ರಿಯರೇ, ಈ ನಿತ್ಯ ಜೀವವೆಂಬ ಫಲವನ್ನ ನಾವು ಕೊಯ್ಯಬೇಕು ಅಂದರೆ ಇಲ್ಲಿ ನಾವೊಂದು ಶಕ್ತವಾದ ಒಂದು ವಿಷಯವನ್ನು ನಾವು ಚಿಂತಿಸಬೇಕು. ನೋಡಿ, ನಾವೆಲ್ಲ ಬೆಳಿಗ್ಗೆ ಎದ್ದು ಹೇಳ್ತೇವೆ, ಸಂಜೆ ಎದ್ದು ಹೇಳ್ತೇವೆ, ಸಂಜೆ ಇರ್ತೇವೆ, ರಾತ್ರಿ ಮಧ್ಯಾಹ್ನ ಎಲ್ಲ ಸಮಯದಲ್ಲಿ ಇರ್ತೇವಲ್ಲ. ನಾವು ದೇವರನ್ನ ಸ್ತುತಿಸ್ತೇವೆ, ದೇವರನ್ನ ಆರಾಧಿಸ್ತೇವೆ, ಕಾಣಿಕೆಗಳನ್ನು ಕೊಡ್ತೇವೆ. ಹೌದಲ್ಲ? ಕಾಣಿಕೆಗಳನ್ನು ಕೊಡ್ತೇವೆ. ದೇವಾಲಯಕ್ಕೆ ಬಲಿಪೂಜೆಗಳಲ್ಲಿ ಕಾಣಿಕೆಗಳನ್ನು ಕೊಡ್ತೇವೆ. ಇದು ದೇವರಿಗೆ ಮೆಚ್ಚುಗೆ.
ಇದು ದೇವರಿಗೆ ಮೆಚ್ಚುಗೆಯೇ. ಪ್ರಿಯರೇ, ನಾನು ಸ್ತುತಿಸುವುದರಿಂದ ದೇವರೇ ನೀವು ಆನಂದಿಸುವರು, ದೇವರೇ ನೀವೇ ನನಗೆ ಜೀವ ಕೊಟ್ಟವರು, ದೇವೇ ನೀವು ನನ್ನನ್ನು ನೀವು ಆರಾಧನೆಗೆ ಯೋಗ್ಯರಾಗಿದ್ದೀರಿ, ನೀವು ಪಾತ್ರಧಾರಿಯಾಗಿದ್ದೀರಿ, ನೀವು ನನ್ನ ಸಂರಕ್ಷಿಸುವರಾಗಿದ್ದೀರಿ. ದೇವ ನಾನು ದೇವರನ್ನ ಹೊಗಳಿ ದೇವರಿಗೆ ಏನು ಸಿಗುತ್ತದೆ? ಸ್ತುತಿಸಬೇಕು, ಹೌದು ನಿಜ. ಆದರೆ ಈ ನನ್ನ ದೇವರ ಮುಂದೆ ಕುಳಿತುಕೊಂಡು ಬರೀ ಸ್ತುತಿಸೋದ್ರಿಂದ, ಬರೀ ನಾನು ಆರಾಧಿಸ್ತೇನೆ, ನಿಮ್ಮನ್ನ ಸ್ತುತಿಸ್ತೇನೆ, ಮಹಿಮೆ ಪಡಿಸ್ತೇನೆ ಎಂಬುದು ಹೇಳುವುದರಿಂದ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯನಾ? ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಇಲ್ಲ, ಖಂಡಿತವಾಗಿಯೂ ಇಲ್ಲ. ನಾವು ದೇವರನ್ನ ಸ್ತುತಿಸುವುದರಿಂದ, ದೇವರ ಹೆಸರಿನಲ್ಲಿ ಬರೀ ಸ್ತುತಿಸಿ ಹಾಲೆಲೂಯ ಹಾಲೆಲೂಯ ಯೇಸುವೆ ಸ್ತೋತ್ರ, ಯೇಸುವೆ ಮಹಿಮೆ, ಆರಾಧನೆ ಯೇಸುವೆ ಎಂದು ಕೇವಲ ಬರೀ ಹೇಳುವುದರಿಂದ ದೇವರಿಗೆ ಯಾವ ಮಹತ್ವವೂ ಸಿಕ್ಕುವುದಿಲ್ಲ. ಅವರು ಸ್ತುತಿಗಳ ಮಧ್ಯೆಯೇ ವಾಸ ಮಾಡುತ್ತಾ ಇದ್ದಾರೆ, ಸ್ತುತಿಗಳೊಂದಿಗೆ ಅವರು ಜೀವಿಸುತ್ತಾ ಇದ್ದಾರೆ. ಅಂದರೆ ನೀವು ಸ್ತುತಿಸುವುದು ದೇವರಿಗೆ ಮೆಚ್ಚುಗೆ ಎಂದು ಹೇಳಲು ಹೇಗೆ ಸಾಧ್ಯ? ನೀವು ಸ್ತುತಿಸುವುದರಿಂದ ದೇವರಿಗೆ ಏನು ಸಿಗ್ತದೆ? ನಾನು ಸ್ತುತಿಸುವುದರಿಂದ ದೇವರಿಗೆ ಏನು ಸಿಗ್ತದೆ? ತುಂಬಾ ಆಳವಾಗಿ ಚಿಂತಿಸತಕ್ಕಂಥದ್ದು. ಇಲ್ಲಿ ನಿಮ್ಮಲ್ಲಿ ಒಂದು ಪ್ರಶ್ನೆಯೂ ಸಹ ಉದ್ಭವ ಆಗುತ್ತದೆ, ಗೊಂದಲವೂ ಸಹ ಉದ್ಭವ ಆಗುತ್ತದೆ, ಅಥವಾ ಒಂದು ಹೋರಾಟವೂ ಸಹ ಉದ್ಭವ ಆಗಲು ಸಾಧ್ಯವಿದೆ ಈ ಒಂದು ನುಡಿಗಳನ್ನ, ಈ ಸೆಷನ್ ಅನ್ನು ನೀವು ಕೇಳುವಾಗ. ಆದರೆ ಸರಿಯಾದ ಮನೋಸ್ಥಿತಿಯಲ್ಲಿ ನೀವು ಇದನ್ನು ಧ್ಯಾನಿಸುವಾಗ ಎಷ್ಟರ ಮಟ್ಟಿಗೆ ಅಕ್ಷರಶಃ ಸತ್ಯ ಈ ಧ್ಯಾನಿಸುವಂತ ವಿಷಯ ಎಂಬುದು ನಿಮಗೆ ಗೊತ್ತಾಗುತ್ತದೆ. ಪ್ರೀಸಲು ಹೌದು ಪ್ರಿಯರೇ, ದೇವರನ್ನ ಘನತೆ ಪಡಿಸಿ ಸ್ತುತಿಸಿ ಆರಾಧನೆ ಮಾಡಿ ಬರೀ ಘನತೆ ಪಡಿಸುವುದರಿಂದ ದೇವರಿಗೇನು ಸಿಕ್ಕುವುದಿಲ್ಲ. ಅಥವಾ ನಾನು ಕೋಳಿ ಕೊಡ್ತೇನೆ, ಕುರಿ ಕೊಡ್ತೇನೆ, ಹಣ್ಣು ಕೊಡ್ತೇನೆ, ಹೂ ಕೊಡ್ತೇನೆ, ಏನೆಲ್ಲ ಕೊಡ್ತೇನೆ ಎಂಬುದಾಗಿ ಕಾಣಿಕೆಯಾಗಿ ನೀನು ದೇವರ ಸನ್ನಿಧಿಗೆ ತೆಗೆದುಕೊಂಡು ಹೋಗಿ ನೀನು ಕೊಡುವುದರಿಂದಲೂ ದೇವರಿಗೇನೂ ಪ್ರಯೋಜನವಿಲ್ಲ, ಏನೂ ಪ್ರಯೋಜನವಿಲ್ಲ. ಆಳವಾಗಿ ಚಿಂತಿಸಬೇಕು. ಪವಿತ್ರಾತ್ಮರು ಎಂದರೆ ಪವಿತ್ರಾತ್ಮನನ್ನು ಸತ್ಯದೆಡೆಗೆ ಕರೆದುಕೊಂಡು ಹೋಗ್ತಾರೆ. ಆ ಸತ್ಯವನ್ನೇ ಈಗ ನಾವು ಚಿಂತಿಸ್ತಾ ಇದ್ದೇವೆ. ನೀನು ಗಂಟೆಗಟ್ಟಲೆ ಸ್ತುತಿಸಬಹುದು ಕುತ್ಕೊಂಡು, ಹಲ್ಲೆಲೂಯಾ 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 ಆರಾಧನೆ ಸ್ತೋತ್ರ ಸ್ತೋತ್ರ ಮಹಿಮೆ ಮಹಿಮೆ ಘನಮಾನ ಸ್ತುತಿ ಸ್ತೋತ್ರ ಮಹಿಮೆ ಅಂತ ಬೆಳಗಿನಿಂದ ಮಧ್ಯಾಹ್ನದ ತನಕ ಕುತ್ಕೊಂಡು ನೀನು ಚಾಪಲಲ್ಲಿ ಎಲ್ಲಿಯೋ ಕುತ್ಕೊಂಡು ಸ್ತುತಿಸ್ತಾನೆ ಇರಬಹುದು, ಆರಾಧಿಸ್ತಾ ಇರಬಹುದು, ಏನೇ ಮಾಡ್ತಾ ಇರಬಹುದು. ಅದು ನಿನ್ನ ತೃಪ್ತಿಗೆ ಮಾತ್ರವೇ. ಅದರಿಂದ ದೇವರಿಗೆ ಯಾವ ಪ್ರತಿಫಲಗಳಿಲ್ಲ. ದೇವರು ನೀನು ಮಾಡುವ ಗುಣಗಾನಕ್ಕೆ ಮರಳಾಗುವವರಿಲ್ಲ. ದೇವರು ನೀನು ಮಾಡುವ ಸ್ತುತಿಗೆ ಮರಳಾಗುವವರಲ್ಲ. ಈ ಸತ್ಯವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಯಾವ ಸಭೆಯವರಿರ್ಬೋದು, ನೀವು ಯಾವ ಸಭೆಗೆ ಸೇರಿರ್ಬೋದು, ಸತ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನೀನು ಬೊಬ್ಬೆ ಹಾಕಿ ಕಿರ್ಚಾಡಿ ಕೂಗಾಡಿ ಯಾವ ಪ್ರಯೋಜನವೂ ದೇವರಿಗೆ ಇಲ್ಲ. ದೇವರು ನೀನು ಸ್ತುತಿಸಬೇಕು ಅಂತ ಕಾಯ್ತಾ ಕೂತ್ಕೊಂಡಿಲ್ಲ. ಅಯ್ಯೋ, ನನ್ನ ಮಗಳು ಬರಲಿಲ್ಲ, ನನ್ನ ಸ್ತುತಿಸಲಿಲ್ಲ, ನನ್ನ ಆರಾಧಿಸಲಿಲ್ಲ, ನನ್ನ ಮಗ ಬರಲಿಲ್ಲ, ನನ್ನ ಮಹಿಮೆ ಪಡಿಸಲಿಲ್ಲ, ಕೈ ಚಪಾಳೆ ತಟ್ಟಲಿಲ್ಲ, ಎತ್ತಲಿಲ್ಲ. ದೇವರು ಖಂಡಿತವಾಗಿ ಕಾಯುವುದಿಲ್ಲ. ದೇವರು ಕಾಯುವುದಿಲ್ಲ. ನಿನ್ನ ಸ್ತುತಿಗೋಸ್ಕರವಾಗಿ ದೇವರು ಕಾಯುವುದಿಲ್ಲ. ನಿನ್ನ ಆರಾಧನೆಗೋಸ್ಕರವಾಗಿ ದೇವರು ಕಾದು ಕೂತ್ಕೊಳ್ಳೋ. ಅದರಿಂದ ದೇವರಿಗೆ ಯಾವ ಫಲವೂ ಇಲ್ಲ, ಯಾವ ಪ್ರಯೋಜನವೂ ಇಲ್ಲ. ಸರಿಯಾಗಿ ಯೋಚನೆ ಮಾಡಬೇಕು. ವಚನವನ್ನು ಸರಿಯಾಗಿ ಕೇಳಿ, ವಾಕ್ಯವನ್ನ. ಏನ್ ಬ್ರದರ್ ಹೀಗೆ ಹೇಳ್ತಾ ಇದ್ದೀರಿ? ಧ್ಯಾನ ಮಂದಿರದಲ್ಲಿ ಅಷ್ಟು ಕೂಗಿ ಕಿರಿಚಿ ಗಂಟ್ಲು ಕಿತ್ತೋಗುವಾಗೆ ಸ್ತುತಿಸಿ ಎಂದು ಹೇಳುವಾಗ ಸ್ತುತಿಸ್ತೇವೆ. ಏನ್ ಶಕ್ತವಾಗಿ ಸ್ತುತಿಸ್ಬೇಕಾದ್ರೆ ಹಾಗೇ ಸ್ವರ್ಗ ಹೇಳ್ದಂಗೆ ಬಂದಂಗ ಆಗ್ತದೆ, ಕರೆಂಟ್ ಹೊಡೆದಂಗ ಆಗ್ತದೆ, ಕೆಳಗೆ ಬೀಳ್ತೇವೆ, ಏನೇನೋ ಮಾಡ್ತೇವೆ. ಆದ್ರೆ ನೀವೀಗೆ ಹೇಳ್ತಾ ಇದ್ದೀರಲ್ಲ, ಇದೇ ಹೇಳುದು ಶಾಂತತೆ. ಇದು ಪವಿತ್ರಾತ್ಮ ಜ್ಞಾನ, ಪವಿತ್ರಾತ್ಮ ನಮಗೆ ತೋರಿಸಿಕೊಡುವ ಸತ್ಯ. ಯಾವ ಕಾರಣಕ್ಕೂ ನೀವು ಅಥವಾ ನಾನು, ಯಾವ ಗುರು, ಧರ್ಮಾಧ್ಯಕ್ಷ, ಪೋಪು, ಯಾರೇ, ಯಾವ ಪಾಸ್ಟರ್ ಸ್ತುತಿಸಿ ಕಿರ್ಚಿ ಕೂಗಾಡಿ ಏನು ಮಾಡುವುದರಿಂದ ದೇವರಿಗೆ ಯಾವ ಲಾಭವೂ ಇಲ್ಲ, ಯಾವ ನಷ್ಟವೂ ಇಲ್ಲ.
ಅದೇ ನಾವು ಕಾಲಗಳು ಉರುಳಿ ಉರುಳಿ ಹೋಗುವಾಗ ಆಧ್ಯಾತ್ಮಿಕತೆಯಲ್ಲಿ ಮಿಂದು 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 ಹೋಗುವಾಗ ಆ ಪವಿತ್ರಾತ್ಮರ ಅನುಭವ ನಮಗಾಗುವಾಗ ಮಾತ್ರ ಸತ್ಯಗಳು ನಮಗೆ ಮನವರಿಕೆ ಆಗುತ್ತದೆ. ಅಲ್ಲಿದ್ದರೆ ಸತ್ಯಗಳು ಮನವರಿಕೆ ಆಗುವುದಿಲ್ಲ. ಅಪ್ಪ ಹಾಕಿದ ಮರಕ್ಕೆ ನೇಣಾಕೊಳ್ಬೇಕು. ಅಪ್ಪ ಹಾಕಿದ ಮರಕ್ಕೆ ನೇಣಾಕೋಬೇಕು. ಇದೆಲ್ಲವೂ ತಪ್ಪು ಕಲ್ಪನೆಗಳು. ಆದ್ದರಿಂದಲೇ ನಾವು ದೇವರನ್ನ ಕಂಡುಕೊಳ್ಳಲಾಗುತ್ತಾ ಇಲ್ಲ. ವಿ ಆರ್ ನಾಟ್ ಅಂಡರ್ಸ್ಟುಡ್ ಗಾಡ್. ವಿ ಆರ್ ನಾಟ್ ಅಂಡರ್ಸ್ಟುಡ್ ಗಾಡ್ಸ್ ಲವ್. ವಿ ಆರ್ ನಾಟ್ ಅಂಡರ್ಸ್ಟುಡ್ ಗಾಡ್ ಮರ್ಸಿ. ನಾವು ದೇವರ ಕಾರಣ್ಯ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ನಾವು ದೇವರನ್ನ ಅರ್ಥ ಮಾಡ್ಕೊಳ್ತಾ ಆಗ್ತಾ ಇಲ್ಲ. ವಿ ಆರ್ ನಾಟ್ ಅಂಡರ್ಸ್ಟುಡ್ ವರ್ಡ್ ಆಫ್ ಗಾಡ್ ಆಲ್ಸೋ. ನಾವು ದೇವರ ವಾಕ್ಯವನ್ನು ಸಹ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಕಾರಣ ಅಜ್ಞಾನ. ಬರೀ ನಮ್ಮ ಕೈಲಿರುವಂತಹ ಬೈಬಲ್ನ ಓದಿದರೆ ಸಾಕು, ನಮ್ಮ ಕೈಲಿರುವಂತಹ ಬೈಬಲ್ನ ಓದಿದರೆ ಸಾಕು, ಅಥವಾ ನಮ್ಮ ಕೈಲಿರುವಂತಹ ಜಪಸನ್ನು ಹಿಡ್ಕೊಂಡ್ರೆ ಸಾಕು, ಅಥವಾ ಆರಾಧನೆ ಚಾಪಲ್ಲಿ ಹೋಗಿ ಕುತ್ಕೊಂಡ್ರೆ ಸಾಕು, ಆರಾಧನೆ ಮಾಡಿದ್ರೆ ಸಾಕು. ಓ, ಏನೋ ಸಮಾಧಾನಪ್ಪ, ಏನೋ ತೃಪ್ತಿಯಪ್ಪ, ಆರಾಧನೆಗೆ ಹೋಗಿ ಬಂದೆ, ಬಲಿಪೂಜೆಗೆ ಹೋಗಿ ಬಂದೆ, ಜಪಸರಕ್ಕೆ ಹೋಗಿ ಬಂದೆ, ಏನೋ ಸಮಾಧಾನಪ್ಪ. ದಟ್ ಈಸ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್ ಅಷ್ಟೇ. ಅದು ನಿಮ್ಮ ವೈಯಕ್ತಿಕ ಅನುಭವ ಅಷ್ಟೇ. ವೈಯಕ್ತಿಕ ಅನುಭವ. ಈ ವೈಯಕ್ತಿಕ ಅನುಭವದಿಂದ ನೀನು ದೇವರನ್ನ ಕಂಡುಕೊಳ್ಳಲಾಗುವುದಿಲ್ಲ. ನೀ ಯಾಜಕನಿರಬಹುದು, ಸಭಾಪಾಲಕನಿರಬಹುದು, ಪಾಸ್ಟ್ ಇರಬಹುದು, ಶುಭ ಸಂದೇಶ ಸಾರೋನಿರಬಹುದು, ಏನೇ ವರದಾನಗಳನ್ನು ಪಡೆದುಕೊಂಡಿದ್ದೇನೆ ಎಂದು ಹೇಳಬಹುದು. ಈ ವೈಯಕ್ತಿಕ ಅನುಭವದಲ್ಲಿ ನೀನು ದೇವರನ್ನ ಕಂಡುಕೊಳ್ಳಲಾಗುವುದಿಲ್ಲ. ನಿನ್ನ ವೈಯಕ್ತಿಕ ಅನುಭವದಿಂದ ದೇವರಿಗೆ ಯಾವ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಯಾವ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಯೋಚನೆ ಮಾಡಿ ನೋಡಿ. ಯೋಚನೆ ಮಾಡಿ ನೋಡಿ. ಎಷ್ಟೋ ಜನ ಸ್ತುತಿಸುವುದರಲ್ಲೇ ತಲ್ಲೀನರಾಗಿ ಹೋಗಿದ್ದಾರೆ. ಪ್ರಾರ್ಥನೆ ಬಬಬಬಬಬಬಾದ ಬರೀ ಪ್ರಾರ್ಥನೆ ಇಟ್ಕೊಂಡ್ರೆ ಸಾಕು. ಹೇಳಕ್ ಶುರು ಮಾಡಿದ್ರೆ ಈ ಪಾತ್ರೆಯಲ್ಲಿ ಅಂಡಲ್ಲಿ ಕಲ್ಲು ಹಾಕಿದಂಗೆ ಗಡಗಡ ಗಡಗಡ ಅಂತ ಬರೀ ಹೇಳ್ತಾನೆ ಇರ್ತಾರೆ. ಅದರಿಂದ ದೇವರಿಗೆ ಯಾವ ತೃಪ್ತಿನೂ ಇಲ್ಲ, ಯಾವ ಲಾಭನೂ ಇಲ್ಲ, ಯಾವ ನಷ್ಟನೂ ಇಲ್ಲ. ನಿಮಗೆಲ್ಲ ಹೀಗೆ ಮೆಂಟಲ್ ಸ್ಟ್ರೈನ್ ಆಗ್ಬೋದು ಇದನ್ನ ಕೇಳಬೇಕಾದ್ರೆ. ಎಷ್ಟು ಜನ ಕೇಳ್ತೀರಿ? ಗೊತ್ತಿಲ್ಲ. ಪ್ರಿಯರಿ, ಸ್ವರ್ಗೀಯ ಯಾತ್ರೆಯ ಸ್ವರ್ಗೀಯ ಮನ್ನ ಶುಶ್ರೂಷೆಯನ್ನ ಧ್ಯಾನಿಸುವ ಯಾವೊಬ್ಬ ವ್ಯಕ್ತಿ, ಅಥವಾ ಸ್ವರ್ಗೀಯ ಯಾತ್ರೆಯ ವರ್ಡ್ ಆಫ್ ಗಾಡ್ನ ಪ್ರತಿದಿನ ಕೇಳುವಂತ ಯಾವೊಬ್ಬ ವ್ಯಕ್ತಿಯೂ ಸಹ ಅವನು ನಿಜವಾಗಿಯೂ ಪವಿತ್ರಾತ್ಮರಿಗೆ ದಾಹಗೊಳ್ಳುವವನಾಗಿ ದೇವರ ವಾಕ್ಯವನ್ನು ಅವನು ಧ್ಯಾನಿಸುತ್ತಾನೆ ಎಂಬುದಾದರೆ ಖಂಡಿತವಾಗಿಯೂ ಅವನು ದೇವರನ್ನ ಕಂಡುಕೊಳ್ಳುತ್ತಾನೆ, ದೇವರನ್ನ ಕಂಡುಕೊಳ್ಳುತ್ತಾಳೆ. ಇದು ಸತ್ಯ. ಯಾವ ಗುರುಗಳ ಹತ್ರ, ಧರ್ಮಾಧ್ಯಕ್ಷರ ಹತ್ರ, ಯಾವ ಪೋಪು, ಯಾವ ವ್ಯಕ್ತಿ ಹತ್ರ ಈ ಒಡಾಬಣ್ಣ ತೆಗೆದುಕೊಂಡು ಹೋಗಿಡಿ, ಸತ್ಯ ಸುಳ್ಳ ಎಂಬುದನ್ನು ಅವರು ನಿಮಗೆ ಹೇಳಿಬಿಡುತ್ತಾರೆ. ಕೇಳಬೇಕಾದ್ರೆ ಅವರಿಗೆ ಅರಿವಾಗ್ತದೆ, ಅವರ ಜೀವನವನ್ನು ಕಂಡು ಅವರೇ ಅರಿವು ಮಾಡ್ಕೊಂಡು ಬಿಡ್ತಾರೆ. ಕೊನೆಯಲ್ಲಿ ನಿಮಗೆ ಉತ್ತರ ಸಿಗುತ್ತದೆ. ಈಗ ಗೊಂದಲವಾಗ್ತಾ ಇದೆ, ಕೊನೆಯಲ್ಲಿ ನಿಮಗೆ ಉತ್ತರ ಸಿಗುತ್ತದೆ. ಹೀಗೆ ನೀನು ಸ್ತುತಿಸುವುದರಿಂದ ದೇವರಿಗೆ ಯಾವ ವಿಧವಾದಂತಹ ಲಾಭ ನಷ್ಟಗಳಿಲ್ಲ. ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನಾನು ಅದು ಕೊಟ್ಟೆ, ನಾನು ಇದು ಕೊಟ್ಟೆ, ಏನೂ ಪ್ರಯೋಜನವಿಲ್ಲ. ನಾನು ದೇವಾಲಯದಲ್ಲಿ ಗಂಟೆ ಕೊಟ್ಟೆ, ದೇವಾಲಯದಲ್ಲಿ ಟೇಬಲ್ ಕೊಟ್ಟೆ, ದೇವಾಲಯದಲ್ಲಿ ತೇರ್ ಕೊಟ್ಟೆ, ದೇವಾಲಯದಲ್ಲಿ ಹೂ ಕೊಟ್ಟೆ, ದೇವಾಲಯದಲ್ಲಿ ನಾನು ಊಟ ಕೊಟ್ಟೆ, ದೇವಾಲಯದಲ್ಲಿ ಬನ್ನು ಕೊಟ್ಟೆ, ದೇವಾಲಯದಲ್ಲಿ ಬಾಳೆಹಣ್ಣು ಕೊಟ್ಟೆ, ದೇವಾಲಯದಲ್ಲಿ ನಾನು ಅದನ್ನ ಗೋಡೆ ಕಟ್ಟಿಸಿಕೊಟ್ಟೆ. ಏನೇನಿ ಮಾಡಿದರು ಅದರಿಂದ ದೇವರಿಗೆ ಯಾವ ಲಾಭವೂ ಇಲ್ಲ, ಯಾವ ನಷ್ಟವೂ ಇಲ್ಲ. ಖಂಡಿತವಾಗಿಯೂ ಇಲ್ಲ, ಖಂಡಿತವಾಗಿಯೂ ಇಲ್ಲ, ಏನೂ ಇಲ್ಲ. ನೀನು ಏನ್ ಕೊಟ್ಟರು ಅದು ನಿನ್ನ ತೃಪ್ತಿಗಾಗಿ, ದೇವರ ತೃಪ್ತಿಗಾಗಿ ಅಲ್ಲ. ಅದಾವುದು ದೇವರ ತೃಪ್ತಿಗಾಗಿ ಅಲ್ಲ, ನಿನ್ನ ತೃಪ್ತಿಗಾಗಿ. ಎರಡನೆಯದು ನಿನ್ನ ಹೆಸರಿಗಾಗಿ. ಮೂರನೆಯದು ನಿನ್ನ ಪ್ರತಿಷ್ಠಾಪತೆಗಾಗಿ, ನಿನ್ನ ನೆಚ್ಚಿಸಿಕೊಳ್ಳುವುದಕ್ಕಾಗಿ.
ಪ್ರೀಸಲು ಪ್ರೀಸಲು. ಹೌದು ನನ್ನ ಸಹೋದರನೇ ಸಹೋದರಿ, ನೀನೇನೇ ಮಾಡಬಹುದು, ನೀನೇನೇ ಮಾಡಬಹುದು, ಅದು ನಿನ್ನ ತೃಪ್ತಿಗಾಗಿ, ನಿನ್ನ ತೃಪ್ತಿಗಾಗಿ. ಯಾವ ಕಾಣಿಕೆಯನ್ನು ಕೊಡಬಹುದು? ನಿನ್ನ ತೃಪ್ತಿಗಾಗಿ, ನಿನ್ನ ತೃಪ್ತಿಗಾಗಿ. ಅಯ್ಯೋ, ನಾನು ಸೀರೆ ಕೊಟ್ಟೆ, ಸೀರೆ ಕೊಟ್ಟೆ. ನಿನ್ನ ಸೀರೆ ಯಾರಿಗೆ ಬೇಕು? ಎಲ್ಲರೂ ನಾನು ಮಾತೆ ಮರಿಯಮ್ಮನವರಿಗೆ ಸೀರೆ ಕೊಟ್ಟೆ, ಸೀರೆ ಕೊಟ್ಟೆ ಅಂತ ಹೇಳ್ತಾ ಇದ್ದೀರಿ, ನಿಜ ಅಲ್ಲ? ದರ್ಶನ್ ಫೆರ್ನಾಂಡಿಸ್, ನಿಜ ಅಲ್ಲ? ಪೌಲಿನ್, ಎಲೆನ್, ಜೋಕಿಮ್, ನಿಜ ಅಲ್ಲ? ಸೀರೆ ಕೊಟ್ಟೆ, ಸೀರೆ ಕೊಟ್ಟೆ, ಮಾತೆ ಮರಿಯವರಿಗೆ ಕಾಣಿಕೆಯಾಗಿ ಸೀರೆಗಳನ್ನ ಕೊಡೋದು ನಾನು ನೋಡ್ತಾ ಇದ್ದೇವೆ. ಜೋಸೆಫ್ ಹರಿಕೆ ಮಾಡಿ ಪುಣ್ಯಕ್ಷೇತ್ರಗಳಲ್ಲಿ ಸೀರೆ ಕೊಡ್ತಾರೆ. ಯಾರಾದ್ರೂ ಪ್ಯಾಂಟ್ ಶರ್ಟ್ ಕೊಡ್ತಾರ? ಯಾರಾದ್ರೂ ಇದುವರೆಗೆ ಪ್ಯಾಂಟ್ ಶರ್ಟ್ ಕೊಟ್ಟಿದ್ದಾರೆ ಯೇಸು ಸ್ವಾಮಿಗೆ? ಸಂತ ಜೋಸೆಫ್ರಿಗೂ ಯೇಸು ಸ್ವಾಮಿಗೂ ಸಂತ ಅಂತೋನಿಯವರಿಗೂ ಪ್ಯಾಂಟ್ ಶರ್ಟ್ ಕೊಟ್ಟಿದ್ದಾರ? ಹೇಳಿಲ್ಲ, ಯಾರಾದ್ರೂ ಮಾತಾಡಿಯಲ್ಲ. ಪ್ಯಾಂಟ್ ಶರ್ಟ್ ಯಾರು ಕೊಟ್ಟಿದ್ದಾರ? ಹೋಗ್ಲಿ, ಲುಂಗಿ ಕೊಟ್ಟಿದ್ದಾರ? ಯೇಸು ಸ್ವಾಮಿಗೋ ಸಂತ ಅಂತೋನಿಯವರಿಗೋ ಜೋಸೆಫ್ರಿಗೋ ಲುಂಗಿ ಗಿಂಗಿ ಕೊಟ್ಟಿದ್ದಾರ? ಲುಂಗಿ ಪ್ಯಾಂಟ್ ಶರ್ಟ್ ಯಾರು ಕೊಟ್ಟಿದ್ದಾರ? ಅದೇನು ಮಾತೆ ಮರಿಯವರಿಗೆ ಮಾತ್ರ ಸೀರೆ ಕೊಡುದು? ಇದರಿಂದ ಮಾತೆ ಮರಿಯವರಿಗೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನನಗೆ ಬಟ್ಟೆ ಇಲ್ಲ, ಸೀರೆ ಕೊಡು ಅಂತ ಅವ್ರು ಕೇಳೋದು ಇಲ್ಲ, ಕೇಳುವಂತ ಅವಶ್ಯಕತೆನೂ ಇಲ್ಲ. ಕೊಡೋದು ನೀನು ಸೀರೆ ನಿನ್ನ ತೃಪ್ತಿಗಾಗಿ, ನಿನ್ನ ಸುದ್ದಿಗಾಗಿ. ಆ ಸೀರೆ ಕಾಲಾಗುವಾಗ, ತಿಂಗಳಾಗುವಾಗ, ವರ್ಷ ಆಗುವಾಗ ಆ ಸೀರೆ ನೀನು ತೆಗೆದುಕೊಂಡು ಬಂದಂತ 500 ರೂಪಾಯಿ, 300 ರೂಪಾಯಿ, 1000 ರೂಪಾಯಿ ಸೀರೆ 3000, 5000, 10,000 ರೂಪಾಯಿ ಹರಾಜಿನಲ್ಲಿ ವ್ಯಾಪಾರವಾಗ್ತದೆ. ಎಂತ ಒಳ್ಳೆ ಬಿಸ್ನೆಸ್ ಅಲ್ಲ! ಸೂಪರ್ ಬಿಸ್ನೆಸ್, ಸೂಪರ್ ಬಿಸ್ನೆಸ್. 3000, 5000, 10,000 ರೂಪಾಯಿಗೆ ಏಜೆಂಟ್ ಲಾಭ. ಅಯ್ಯೋ, ಇದು ಮಾತೆ ಮರಿಯಮ್ಮನಿಗೆ ಉಡಿಸಿದ ಸೀರೆ, ಮಾತೆ ಮರಿಯಮ್ಮನಿಗೆ ಉಡಿಸಿದ ಸೀರೆ. ಅಯ್ಯೋ, ತಲೆಕಾಯಿ ಬುರುಡೆ. ಅಜ್ಞಾನಿಗಳು, ಅಜ್ಞಾನಿಗಳು ನಾವು. ಇದನ್ನ ಕೇಳೋರಿಗೆ ಸಂದೇಶ ಕೇಳುವಾಗ ಕೋಪ ಬರಬಹುದು, ಪ್ರಶ್ನಾರ್ಥಕ ಚಿಹ್ನೆಯೂ ಬರಬಹುದು, ಆದ್ರೆ ಸತ್ಯ ಖಂಡಿತವಾಗಿ ಅರಿವಾಗ್ತದೆ ಈ ಸೆಷನ್ ಮುಗಿಯುವುದಕ್ಕೆ ಮುಂಚಿತವಾಗಿ. ನೀ ಸೀರೆ ಕೊಡೋರು ಪ್ಯಾಂಟ್ ಶರ್ಟ್ ಕೊಡ್ಬೋದಲ್ಲ, ಲುಂಗಿನೂ ಕೊಡ್ಬೋದಲ್ಲ. ಯಾಕೆ ಕೊಡೋದಿಲ್ಲ? ಮಾತೆ ಮರಿಯವರಿಗೆ ಮಾತ್ರ ಸೀರೆ ಕೊಡ್ಬೇಕಾ? ಕೇಳಿದರೆ ಮಾತೆ ಮರಿಯಮ್ಮನವರು ಇಲ್ಲ, ಕೇಳೋದು ಇಲ್ಲ. ಇದು ಒಬ್ಬ ಮನುಷ್ಯನ ಅಜ್ಞಾನ, ಅಜ್ಞಾನ, ಅಜ್ಞಾನ. ನೀ ಕೊಡುವಂತ ಸೀರೆ ಅಲ್ಲಿ 10 ರೂಪಾಯಿದು 100 ರೂಪಾಯಿಗೆ ವ್ಯಾಪಾರ ಆಗ್ತದೆ. ಅದು ಲಾಭ ಗಳಿಸುವಿಕೆ ಆಗ್ತದೆ, ಅದು ಲಾಭ ಗಳಿಸುವಿಕೆ. ಯಾರಾದ್ರೂ ಹೋಗ್ಲಿ, ಓಕೆ. ನೀವು ಕೊಡುವಂತ ಸೀರೆನ ಯಾವ ಯಾಜಕರಾಗಲಿ, ಎಷ್ಟು ಜನ ಯಾಜಕರು ಅದನ್ನ ಕ್ರಯಕ್ಕೆ ಕೊಡದೆ ಹರಾಜಾಕಿ ಅದಕ್ಕೆ 500 ರೂಪಾಯಿದನ್ನ 5,000 ರೂಪಾಯಿಗೆ ಮಾಡುವುದಕ್ಕೆ ಬದಲಾಗಿ ಅಲ್ಲಿ ಸಿಕ್ಕಿದಂತ ಎಲ್ಲಾ ಸೀರೆಗಳನ್ನ ತೆಗೆದುಕೊಂಡು ರಸ್ತೆಯಲ್ಲಿರುವಂತಹ ಎಲ್ಲ ದರಿದ್ರ ಅರ್ಕಲು ಬಟ್ಟೆಯಾಗಿ ಭಿಕ್ಷೆ ಬೇಡುವಂತ ತಾಯಂದಿರನ್ನ ಕರೆದು ಫ್ರೀಯಾಗಿ ಕೊಟ್ಟಿದ್ದು ಉಂಟಾ? ಇತಿಹಾಸ ಉಂಟಾ? ಅಥವಾ ನೀವು ಕಣ್ಣಿಂದ ನೋಡಿದ್ದು ಉಂಟಾ? ಹೇಳಿ ಅಲ್ಲ, ಮಾತನಾಡಬೇಕು. ಥೆರೇಸಾ ಡಿಸೋಜಾ ಮಾತನಾಡಿ. ಕೊಟ್ಟಿದ್ದುಂಟಾ? ನೀವು ಕೊಡುವಂತ ಸೀರೆಗಳನ್ನ ಒಂದು ರಸ್ತೆಯಲ್ಲಿ ಬಿಕಾರಿಯಾಗಿ ಅರ್ಕಲು ಬಟ್ಟೆಯಲ್ಲಿ ಹಾಕಿ ತಿಪ್ಪೆಗುಂಡಿ ಹತ್ರ ಕೂತ್ಕೊಂಡಿಯವರನ್ನ ಕರೆದು ನಿಮ್ಮ ವಿಚಾರಣೆಯಲ್ಲಿ ಗುರುಗಳು ಅದನ್ನ ಮಾತೆ ಮರಿಯವರಿಗೆ ಅಂತ ಕೊಟ್ಟಿದ್ದಾರೆ, ಅದರಿಂದ ಅವರಿಗೆ ಕೊಡುವ ನಾವು ಹರಾಜು ಹಾಕುವುದು ಸರಿಯಲ್ಲ, ಇದರಿಂದ 500 ರೂಪಾಯಿ ಸೀರೆನ 5,000 ರೂಪಾಯಿಗೆ ಹರಾಜು ಹಾಕಿ ದುಡ್ಡು ಮಾಡುವುದು ಸರಿಯಲ್ಲ ಎಂಬುದಾಗಿ ಹೇಳಿ ಅದನ್ನ ರಸ್ತೆಯ ಬಿಕಾರಿಗಳಿಗೆ ಕೊಡುವುದನ್ನ ನೀವು ನೋಡಿದ್ದೀರಾ? ಬೇಡ, ಅದು ಒಂದು ಕಡೆ ಇರಲಿ, ಅದರಿಂದ ಯಾವ ಲಾಭವಿಲ್ಲ, ನಷ್ಟವಿಲ್ಲ. ಆದರೆ ನೀವು ಯಾವತ್ತಾದ್ರೂ ಹೋಗಿ ನಾನು ತಾಯಿಯ ಮಾತೆಯ ಹೆಸರಿನಲ್ಲಿ ನಾನು ಒಂದು ಬಡ ಸ್ತ್ರೀಗೆ, ಒಂದು ಕುಲಿನ ಸ್ತ್ರೀಗೆ, ಒಂದು ದರಿದ್ರ ಸ್ತ್ರೀಗೆ, ಒಂದು ಉಚ್ಚತನದಲ್ಲಿರುವಂತಹ ಸ್ತ್ರೀಗೆ, ಒಂದು ಹೆಣ್ಣು ಮಗಳಿಗೆ, ಒಂದು ಪ್ರಾಯ ತುಂಬಿದ ಹೆಣ್ಣು ಮಗಳಿಗೆ, ಒಂದು ಶಾಲೆಗೆ ಹೋಗುವ ಹೆಣ್ಣು ಮಗಳಿಗೆ ಒಂದು ಒಳ್ಳೆಯ ವಸ್ತ್ರವನ್ನ, ಒಂದು ಒಳ್ಳೆಯ ಸೀರೆಯನ್ನ
ನಾನು ಕೊಡುತ್ತಿದ್ದೇನಾ, ಕೊಟ್ಟಿದ್ದೇನಾ? ಕೊಟ್ಟಿದ್ದೇನಾ? ಇಲ್ಲಿ ನೀನು ತೆಗೆದುಕೊಂಡು ಹೋಗಿ ಮನುಷ್ಯನು ಮಾಡಿದಂತ ರೂಪವಾಗಿರುವಂತ ಮಾತೆಯನ್ನು ಸ್ಮರಿಸಲಿಕ್ಕೆ ಇಟ್ಟಿರುವಂತ ಒಂದು ಸ್ಟ್ಯಾಚ್ಯೂಗೆ ತೆಗೆದುಕೊಂಡು ಹೋಗಿ ನೀನು ಸೀರೆಗೆ ಕೊಡುವುದರಿಂದ ನಿನಗೆ ಯಾವ ಲಾಭವೂ ಇಲ್ಲ, ಯಾವ ನಷ್ಟವೂ ಇಲ್ಲ. ಅದು ದೇವಾಲಯಕ್ಕೆ ಲಾಭ ಅಷ್ಟೇ, ಯಾಜಕರಿಗೆ ಲಾಭ ಅಷ್ಟೇ. ಆದರೆ ನೀನು ರಸ್ತೆಯಲ್ಲಿ, ತಿಪ್ಪೆಯಲ್ಲಿ, ಹುಚ್ಚರಾಗಿ, ನಿರ್ಗತಿಕರಾಗಿ, ದಾರಿದ್ರ್ಯರಾಗಿ, ರಸ್ತೆಗಳಲ್ಲಿ ಬಿದ್ದುಕೊಂಡಿರುವಂತಹ ಅನಾಥರಿಗಾಗಿ ನೀವು ತೆಗೆದುಕೊಂಡು ಹೋಗಿ ನೀನು ಸೀರೆಯನ್ನ ಕೊಡುತ್ತೀಯ ದೇವರ ಹೆಸರಿನಲ್ಲಿ. ನೀನು ಅಯ್ಯೋ ಅಯ್ಯೋ ಪಾಪ, ಅಯ್ಯೋ ಪಾಪ ಎಂದು ಹೇಳಿ ನೀನು ತೆಗೆದುಕೊಂಡು ಹೋಗಿ ಕೊಡುತ್ತೀಯ ಎಂದರೆ ಅದು ನಿನಗೆ ಲಾಭ, ಅದು ದೇವರಿಗೆ ಮೆಚ್ಚುಗೆ, ಅದುವೇ ದೇವರಿಗೆ ಮೆಚ್ಚುಗೆ, ಅದುವೇ ದೇವರಿಗೆ ಮೆಚ್ಚುಗೆ. ನೀನು ತೆಗೆದುಕೊಳ್ಳೋಗಿ ದೇವಾಲಯದಲ್ಲಿ ಕೊಡೋದ್ರಿಂದ ಅಲ್ಲ. ಸತ್ಯ, ಕಿವಿರೋರು ಆಲಿಸ್ತೀರಿ. ದೇವಾಲಯದಲ್ಲಿ ನಾನು ಅದು ಕೊಟ್ಟೆ ಇದು ಕೊಟ್ಟೆ ಕೊಡು, ತೊಂದರೆ ಇಲ್ಲ. ದೇವಾಲಯವನ್ನು ಕಟ್ಟಲಿಕ್ಕೆ ನೀನು ಏನ್ ಬೇಕಾದ್ರೂ ಮಾಡೋ, ತೊಂದರೆ ಇಲ್ಲ. ಆದರೆ ನೀನು ಹೇಳಿದ ಸ್ತುತಿಸಿ ಅದರಿಂದ ದೇವರಿಗೆ ಯಾವ ಲಾಭ ಇಲ್ಲ. ನೀನು ಸ್ತುತಿಸ್ತೀಯ, ಆರಾಧಿಸ್ತೀಯ, ಮಹಿಮೆ ಪಡಿಸ್ತೀಯ, ಮಂಡಿ ಊರ್ತೀಯ, ಕೈ ಎತ್ತುತ್ತೀಯ, ಕಾಲು ಜುಡಿಸ್ತೀಯ, ಕುಣಿದಾಡ್ತೀಯ, ನಲದಾಡ್ತೀಯ, ಏನೇನೆಲ್ಲ ಭಾಷಾವರಗಳಲ್ಲಿ ಲಬಲಬ ಅಬಬ ಏನೋ ಭಾಷಾವರಗಳ ಅರ್ಥ ಗೊತ್ತಿಲ್ಲದೆ ಏನಿಲ್ಲದೆ ಬರೀ ಒಂದು ನಮ್ಮ ಸ್ವಂತ ಅನುಭವದ ತೃಪ್ತಿಗಾಗಿ ಸಮೂಹದಲ್ಲಿ ಸೇರಿ, ಧ್ಯಾನ ಮಂದಿರದಲ್ಲಿ ಸೇರಿ ಸ್ತುತಿಸ್ತೀಯ, ಏನೇನೋ ಮಾಡ್ತೀಯ. ಆದರೆ ನಿನ್ನ ಜೀವನದಲ್ಲಿ ನೀ ಸುಳ್ಳನ್ನು ಬಿಟ್ಟಿದ್ದೀಯಾ? ನಿನ್ನ ಜೀವಿತದಲ್ಲಿ ನೀನು ಕೆಟ್ಟದನ್ನು ಬಿಟ್ಟಿದ್ದೀಯಾ? ನಿನ್ನ ಜೀವಿತದಲ್ಲಿ ನೀನು ವ್ಯಭಿಚಾರವನ್ನು ಬಿಟ್ಟಿದ್ದೀಯಾ? ನಿನ್ನ ಜೀವಿತದಲ್ಲಿ ನೀನು ಚಾಡಿ ಹೇಳುವುದನ್ನು ಬಿಟ್ಟಿದ್ದೀಯಾ? ನಿನ್ನ ಜೀವಿತದಲ್ಲಿ ನೀನು ದೂಷಣೆ ಮಾಡುವುದನ್ನು ಬಿಟ್ಟಿದ್ದೀಯಾ? ನಿನ್ನ ಜೀವಿತದಲ್ಲಿ ಕೆಟ್ಟದನ್ನು ಮಾಡುವುದನ್ನು ಬಿಟ್ಟಿದ್ದೀಯಾ? ನಿನ್ನ ಜೀವಿತದಲ್ಲಿ ಕುಟುಂಬಗಳಲ್ಲಿ ಘರ್ಷಣೆ ತರುವುದನ್ನು ಬಿಟ್ಟಿದ್ದೀಯಾ? ನಿನ್ನ ಜೀವಿತದಲ್ಲಿ ಕುಡಿತವನ್ನು ಬಿಟ್ಟಿದ್ದೀಯಾ? ನಿನ್ನ ಜೀವಿತದಲ್ಲಿ ಪಾಪದ ಅರಿವು ನಿನಗಾಗಿದೆಯೇ? ಇದು ಮುಖ್ಯ. ನೀನೇನೂ ಸ್ತುತಿಸಬೇಕಾಗಿಲ್ಲ. ಆದರೆ ಇದನ್ನೆಲ್ಲ ನೀನು ಬಿಟ್ಟು ಬಿಡುವೆಯಾದರೆ, ಇದನ್ನೆಲ್ಲ ನೀನು ಬಿಟ್ಟು ಬಿಡುವೆಯಾದರೆ ನೀನು ನಿತ್ಯ ಜೀವವೆಂಬ ಫಲವನ್ನು ಕೊಯ್ಯುತ್ತೀಯ. ಪ್ರೀಸರು. ಅದೇ ನನಗೆ ಬೇಕಾದದ್ದು ದಯೆ, ನಿಮ್ಮ ಯಜ್ಞ ಬಲಿಗಳಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ನನಗೆ ಇಷ್ಟವಾದದ್ದು ಯಜ್ಞ ಬಲಿಯಲ್ಲ, ನಿಮ್ಮ ದಯೆ. ನೀನು ಯಾವ ಕೋಳಿ, ಕುರಿ, ಬಾತು, ಬನ್ನು, ಬ್ರೆಡ್ಡು, ಬಾಳೆಹಣ್ಣು ಏನ್ ಕೊಟ್ಟರು ದೇವರಿಗೆ ತೃಪ್ತಿ ಇಲ್ಲ. ಅದು ದೇವರಿಗೆ ಬೇಡವಾದದ್ದು. ಅದರಿಂದ ಯಾವ ಲಾಭ ಇಲ್ಲ, ನಷ್ಟ ಇಲ್ಲ. ಆದರೆ ನಾನು ಮತ್ತು ನೀವು ಈ ಎಲ್ಲ ಕೆಟ್ಟವುಗಳನ್ನು ಬಿಟ್ಟು ಬಿಡುವುದೇ ದೇವರಿಗೆ ಅತೀ ಮೆಚ್ಚುಗೆ ಆದಂತಹ ಸ್ತುತಿ. ದೇವರಿಗೆ ನಾನು ಕೊಡುವಾಗ ದೇವರು ಸಂತೋಷಿಸುತ್ತಾರೆ. ಆಹಾ, ನನ್ನ ಮಗಳು, ನನ್ನ ಮಗನು ನನ್ನ ಚಿತ್ತವನ್ನು ನೆರವೇರಿಸಲು ಕಾರಣನಾದಳು ಎಂಬುದಾಗಿ. ನೋಡಿ, ಈಗ ನಿಮ್ಮ ಮಕ್ಕಳು ಇರ್ತಾರೆ, ಒಂದು ಯೋಚನೆ ಮಾಡಿ ನೋಡಿ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸವನ್ನು ಮಾಡಿ ಬರಬೇಕಾದ್ರೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ಬರಬೇಕು. ಅಯ್ಯೋ, ನನ್ನ ಮಗ ಎಷ್ಟು ಒಳ್ಳೆಯವನು, ನನ್ನ ಮಗಳು ಎಷ್ಟು ಒಳ್ಳೆಯ, ಅಯ್ಯೋ ಹೇಗೆ ಮಾಡಿದಳಪ್ಪ, ಸಂತೋಷಿಸ್ತೇವೆ. ಹಾಗೆ ನಾವು ದೈವ ಚಿತ್ತಕ್ಕನುಸಾರವಾಗಿ ದೇವರ ಪದ್ಧತಿಯನ್ನು ಅರಿತು ದೇವರ ಕಟ್ಟಳೆಗಳನ್ನು ಪಾಲಿಸುವಾಗ ದೇವರು ಸಂತೋಷಿಸುತ್ತಾರೆ. ಈ ಸ್ವರ್ಗ ಸಿಂಹಾಸನದಲ್ಲಿ ಕುಳಿತಿರುವಂತಹ ಸೇನಾಧೀಶ್ವರ ಸರ್ವೇಶ್ವರರಿಗೆ ನೀನು ನಾನು ಬರೀ ಬಾಯಲ್ಲಿ ಬಡಬಡ ಬಡದು ಸ್ತುತಿ ಮಾಡಿ ಆರಾಧನೆ ಮಾಡಿ ಬೋರಳು ಬಿದ್ದು ಯಾವ ಲಾಭವೂ ಇಲ್ಲ, ಯಾವ ನಷ್ಟವೂ ಇಲ್ಲ. ಅದು ದೇವರಿಗೆ ಬೇಕಾದದ್ದು ಅಲ್ಲ. ದೇವರಿಗೆ ಬೇಕಾದದ್ದು ನಾನು ದೇವರ ಮುಂದೆ ಪ್ರಾಮಾಣಿಕನಾಗಿ ಜೀವಿಸುವಂಥದ್ದು, ಪ್ರಾಮಾಣಿಕಳಾಗಿ ಜೀವಿಸುವಂಥದ್ದು. ನೀವು ಪರಿಶುದ್ಧರಾಗಿರುವಂತೆ ನಾವು ಪರಿಶುದ್ಧರಾಗಿರಬೇಕೆಂಬುವಂಥದ್ದು. ದೇವರು ಪರಿಶುದ್ಧರಾಗಿರುವಂತೆ ನಾನು ಮತ್ತು ನೀವು ಪರಿಶುದ್ಧರಾಗಿರಬೇಕಂತ. ಇದುವೇ ದೇವರಿಗೆ ಬೇಕಾದದ್ದು. ಯಾವ ಸ್ತುತಿಗಳಲ್ಲ, ಯಾವ ಸ್ತುತಿ ಆರಾಧನೆ ಮಹಿಮೆಗಳಿಂದ ದೇವರನ್ನ ತೃಪ್ತಿಪಡಿಸಲು ಸಾಧ್ಯವಿಲ್ಲ.
ಅದು ನಿನ್ನ ತೃಪ್ತಿ, ನಿನಗೆ ತೃಪ್ತಿ, ಧ್ಯಾನ ಮಂದಿರವನ್ನು ನಡೆಸುವವರಿಗೆ ತೃಪ್ತಿ, ಅಲ್ಲಿರುವಂತಹ ಯಾಜಕರಿಗೆ, ಪ್ರಬೋಧಕರಿಗೆ ಸ್ತುತಿ. ನಾನು ಪ್ರಾರ್ಥಿಸಬೇಕಾದ್ರೆ ಶುಭ ಸಂದೇಶ ಸರ್ವ ಎಲ್ಲರ ಕಟ್ಟು ಹೊಡೆಯಿತು. ಏನ್ ಸ್ತುತಿಸಿದ್ರು, ಸ್ತುತಿಸುವಾಗ ಹಾಗೆ ಮಾಡಿದ್ರು, ಬಿದ್ರು, ಮಾಡಿದ್ರು. ಇದೆಲ್ಲವೂ ನನ್ನ ನಿಮ್ಮ ಸ್ವಂತ ಅನುಭವ. ಇನ್ಸ್ಪೈರ್, ಅದು ಅನುಭವ. ಆ ಸಮಯದಲ್ಲಿ ನಾನು ಮೈ ಮರೆತು ಹೋಗುವಾಗ, ನಾನು ನನ್ನನ್ನೇ ಮರೆತು ಹೋಗುವಾಗ ನಡೆದು ಹೋಗುವ ಕೆಲವು ಸಂಭವಗಳು. ಆದರೆ ಆ ಸಂಭವದಲ್ಲಿ ನಿನಗೆ ಪಾಪದ ಅರಿವಾಗಿ, ಆ ಸಂಭವದಲ್ಲಿ ನಿನಗೆ ಪಶ್ಚಾತ್ತಾಪದ ಅರಿವಾಗಿ, ಆ ಸಂಭವದಲ್ಲಿ ನಿನ್ನ ಕಣ್ಣೀರು ಹರಿದು ದಾವೀದನಂತೆ ನಿನ್ನ ಹೃದಯವನ್ನು ಸೀಳಿ, ಇನ್ನು ನಿನ್ನ ಜೀವಿತದಲ್ಲಿ ನಾನು ತಪ್ಪು ಮಾಡುವುದಿಲ್ಲ ಎಂಬ ದೃಢ ನಿರ್ಧಾರವನ್ನು ಪಡೆದು ನಿನ್ನ ಜೀವನದ ಪಯಣದಲ್ಲಿ ಆ ನಿರ್ಧಾರದಂತೆ ನಡೆದು ಹೋಗುವಾಗ ಮಾತ್ರವೇ ನೀನು ದೇವರಿಗೆ ಮೆಚ್ಚುಗೆಯಾಗಲು ಸಾಧ್ಯ. ಅಲ್ಲದೆ ನೀನು ಯಾವ ಸ್ತುತಿ, ನಾನು ಬೆಳಿಗ್ಗೆ ಸ್ತುತಿಸ್ತೇನೆ, ಮಧ್ಯಾಹ್ನ ಸ್ತುತಿಸ್ತೇನೆ, ರಾತ್ರಿ ಸ್ತುತಿಸ್ತೇನೆ, ಎಲ್ಲಾ ಸಮಯ ಸ್ತುತಿಸ್ತಾ ಇರ್ತೇನೆ, ದೇವರಿಗೆ ಅದು ಬೇಕಾಗೇ ಇಲ್ಲ. ದೇವರಿಗೆ ಅದು ಬೇಕಾಗೇ ಇಲ್ಲ. ದೇವರನ್ನು ಸ್ತುತಿಸಲು ಕೋಟ್ಯಾನು ಕೋಟಿ ದೂತರಿದ್ದಾರೆ ಸ್ವರ್ಗ ರಾಜ್ಯದಲ್ಲಿ. ಆ ಸ್ವರ್ಗ ರಾಜ್ಯದಲ್ಲಿ ನಾನು ನೀವು ದೇವರನ್ನು ಸ್ತುತಿಸಬೇಕು ಎಂಬುದಾದರೆ ನಿತ್ಯ ಜೀವವೆಂಬ ಫಲವನ್ನು ಕೊಯ್ಯಬೇಕು. ನಿತ್ಯ ಜೀವವೆಂಬ ಫಲವನ್ನು ಕೊಯ್ಯಬೇಕಾದ್ರೆ ನಾನೇನು ಮಾಡಬೇಕು? ನಿತ್ಯವೂ ದೇವರೊಂದಿಗೆ ಜೀವಿಸಬೇಕಾದ್ರೆ ನಾವೇನು ಮಾಡಬೇಕು? ಏನ್ ಮಾಡಬೇಕು ನೀವು? ಅದನ್ನು ನಾವು ನಾಳೆ ಚಿಂತಿಸೋಣ. ಅದರಿಂದ ನೀವು ಕೊಡುವ ಬಟ್ಟೆಗಳಿಂದ, ನೀವು ಕೊಡುವ ಹಣ್ಣುಗಳಿಂದ ನಾ ಕೊಟ್ಟೆ ಅಂತ ಹೇಳುವುದರಿಂದ ಏನೂ ಪ್ರಯೋಜನವಿಲ್ಲ. ನೀ ಅಲ್ಲಿ ತೆಗೆದುಕೊಂಡು ಹೋಗಿ ಒಂದು ಸ್ವರೂಪಕ್ಕೆ ಸೀರೆಯನ್ನು ಉಡುವುದ ಬದಲಾಗಿ ನಿನ್ನ ಕಣ್ಣು ಮುಂದೆ ಇರುವ ಒಂದು 10 ಜನ ಸ್ತ್ರೀಯರಿಗೆ, ಪುರುಷರಿಗೆ ವಸ್ತ್ರವನ್ನು ಕೊಡು. ಅದು ದೇವರಿಗೆ ಮೆಚ್ಚುಗೆ ಆದ ಯಜ್ಞ. ಕಣ್ಣು ಮುಂದೆ ಇರೋರಿಗೆ ಕೊಡೋದಿಲ್ಲ, ಅಲ್ಲಿ ಶಿಲೆಯಾಗಿರುವಂತ ಒಂದು ರೂಪಕ್ಕೆ ತೆಗೆದುಕೊಂಡು ಹೋಗಿ ನಾವು ಕಟ್ತಾ ಇದೀಯಾ? ಅದಕ್ಕೆ ನಾನು ಹೇಳಿದೆ, ಅತ್ತೆ ಮರಿಯವರಿಗೆ ಸೀರೆಯನ್ನು ಕೊಡ್ತಾ ಇದೆಯಾ? ಪ್ರಭು ಯೇಸು ಸ್ವಾಮಿಗೆ ಒಂದು ಪ್ಯಾಂಟ್ ಶರ್ಟ್ ಅನ್ನು ಕೊಡ್ತಾ ಇದೆಯಾ? ಅವ್ರು ನೇತಾಡ್ತಾ ಇದ್ದಾರೆ, ಬೆತ್ತಲೆಯಾಗಿ ಶಿಲುಬೆಲಿ ನೇತಾಡ್ತಾ ಇದ್ದಾರೆ. ಒಂದು ಲುಂಗಿ ಕೊಟ್ಟಿದೀಯಾ? ಒಂದು ಬನಿಯನ್ ಕೊಟ್ಟಿದೀಯಾ? ಬೆತ್ತಲೆಯಾಗಿರುವಂತಹ ನನಗಾಗಿ, ನಿನಗಾಗಿ, ಪಾಪದ ನಿಮಿತ್ತವಾಗಿ, ನಿನ್ನ ಪಾಪದ ನಿಮಿತ್ತವಾಗಿ, ಶಾಪದ ನಿಮಿತ್ತವಾಗಿ 33 ವರ್ಷದ ತರಣರಾಗಿರುವಂತಹ ರಕ್ಷಕರಾದ ಪ್ರಭು ಯೇಸು ಶಿಲುಬೆಯಲ್ಲಿ ಬೆತ್ತಲೆಯಾಗಿದ್ದಾರೆ. ಅವರ ಮೈ ಮುಚ್ಚಲು ವಸ್ತ್ರವನ್ನು ನೀನು ಕೊಟ್ಟಿದ್ದೀಯ. ಅದಾವುದಾ ವಸ್ತ್ರ? ನೀನು ಪರರಿಗೆ ಕರುಣೆ ತೋರುವಾಗ, ನೀನದನ್ನ ದಾರಿದ್ರ್ಯರಿಗೂ ನಿರ್ಗತಿಕರಿಗೂ ಮಾಡುವಾಗ, ದೇವಾಲಯದಲ್ಲಿ ತೆಗೆದುಕೊಂಡು ಹೋಗಿ ಕೊಡುವಾಗ ಅಲ್ಲ, ಹಣ ಮಾಡಲಿಕ್ಕೆ ಕೊಡುವುದಕ್ಕಾಗಿ ಅಲ್ಲ. ಸತ್ಯದ ಹೇಳುದು, ಪವಿತ್ರ ಆತ್ಮರು ನಿನ್ನಲ್ಲಿಗೆ ಬರುವಾಗ ಅವರು ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗುವರು. ಪವಿತ್ರ ಆತ್ಮರು ಬರುವಾಗ ಅವರು ನನ್ನನ್ನು ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗುವರು. ಇದುವೇ ಈ ವಾಕ್ಯದ ಆಳಗಳು. ಇದಿಷ್ಟು ಸತ್ಯ. ಅದರಿಂದ ಜೀವನದಲ್ಲಿ ಬದಲಾವಣೆ ದೇವರಿಗೆ ಮೆಚ್ಚುಗೆ ಆದದ್ದು, ಬದಲಾವಣೆಯೇ ದೇವರಿಗೆ ಇಷ್ಟವಾದಂತಹ ಯಜ್ಞ, ಬದಲಾವಣೆಯೇ ದೇವರಿಗೆ ಮೆಚ್ಚುಗೆ ಆದ ಸಂತೋಷ ಕೊಡುವ ಸ್ತುತಿ. ಬದಲಾವಣೆ ಇಲ್ಲದೆ ಬರೀ ಪ್ರಾರ್ಥನೆ ಮಾಡಿ, ಸ್ತುತಿ ಮಾಡಿ, ಜಪಸರ ಮಾಡಿ, ಬೈಬಲ್ ಓದಿ, ನನಗೆಲ್ಲ ಗೊತ್ತು, ಇಷ್ಟು ವಾಕ್ಯ ಗೊತ್ತು, ಅಷ್ಟು ವಾಕ್ಯ ಗೊತ್ತು, ನಾನು ಇಷ್ಟು ವಾಕ್ಯ ಪರಿವರ್ತನೆ ಒಂದೇ ಬಾಯಾಟ್ ಮಾಡಿದ್ದೇನೆ, ಇದೆಲ್ಲ ಸುಳ್ಳು. ಏನು ಅದರಿಂದ ಯಾವ ಲಾಭ ನಷ್ಟನಿಲ್ಲ. ಎಷ್ಟು ಜನರನ್ನ ಪ್ರೀತಿಸ್ತಾ ಇದೆಯಾ ನೀನು? ಎಷ್ಟು ಜನರನ್ನ ನೀನು ಪ್ರೀತಿಸ್ತಾ ಇದೀಯಾ? ನಿನ್ನ ಪ್ರೀತಿ ಎಷ್ಟು ನಿಷ್ಕಳಂಕವಾಗಿ ಇದೆ? ಇಲ್ಲ, ಯೋಚನೆ ಮಾಡಿ.
ಪ್ರಿಯರೇ, ಸ್ವರ್ಗೀಯ ಯಾತ್ರೆ ಸುಡುವಂಥದ್ದೇ. ಕೇಳುವವನ ಹೃದಯದಲ್ಲಿ ಒಮ್ಮೆ ಬರ್ಜಿ ಒಳಗೆ ಹೋಗ್ಬಿಡ್ತದೆ. ಸ್ವರ್ಗೀಯ ಯಾತ್ರೆ ದಾನ ಕೇಳುವವರ ಹೃದಯದಲ್ಲಿ ಬರ್ಜಿ ಒಳಗೆ ರಪಕ್ಕನೆ ಹೋಗ್ಬಿಡ್ತದೆ. ಆದರೆ ತಾನು ಶುದ್ಧನಾಗಬೇಕು, ತಾನು ದೇವರನ್ನ ಕಂಡುಕೊಳ್ಳಬೇಕು ಎಂದೇಳುವವನು ಏನು ಮಾಡುತ್ತಾನೆ ಎಂದರೆ ಅದನ್ನ ಮತ್ತೆ ಮತ್ತೆ ಧ್ಯಾನಿಸಲಿಕ್ಕೆ ಶುರು ಮಾಡ್ತಾನೆ, ಧ್ಯಾನಗಳನ್ನು ಚಿಂತಿಸಲಿಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ಅವನಿಗೆ ನೂತನ ಮನುಷ್ಯನಾಗಲು ಆಸೆ, ಅವನು ನಿತ್ಯ ಜೀವವನ್ನು ಪಡೆದುಕೊಳ್ಳಲು ಆಸೆ, ದೇವರನ್ನು ಕಂಡುಕೊಳ್ಳುವ ಆಸೆಯ ಕಾರಣ ದಿನಂಪ್ರತಿ ವಚನಗಳನ್ನು ಕೇಳುವಾಗ ಅವನ ತಪ್ಪುಗಳು ಅವನ ಕಣ್ಣಿಗೆ ಕಾಣುವಾಗ, ಅವನ ಹೃದಯವು ಸೀಳುವಾಗ ಅವನು ಅವುಗಳೆಲ್ಲವನ್ನು ಬಿಟ್ಟು ಬರುವಾಗ ಅವನು ನಿತ್ಯ ಜೀವವೆಂಬ ಫಲವನ್ನು ಕೊಯ್ಯುತ್ತಾನೆ. ಇದೇ ಸ್ವರ್ಗೀಯ ಯಾತ್ರೆಯ ಉದ್ದೇಶ, ಬೇರೆ ಯಾವುದಲ್ಲ. ಅದರಿಂದ ಪ್ರಿಯರೇ, ಆಲಿಸಿ, ಧ್ಯಾನಿಸಿ, ಪಾಲಿಸಿ. ನಿಮಗೆ ಕಳಿಸಿಕೊಡುವಂಥ ಲಿಂಕ್ಗಳನ್ನು ದಯವಿಟ್ಟು ಶೇರ್ ಮಾಡಿ. ನಿಮಗೆ ಮನಸ್ಸು ಬಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಸಾರುವವನಾಗಿ ಕರೆಯಲ್ಪಟ್ಟು ನಿಮ್ಮ ಮುಂದೆ ಸಾರ್ತಾ ಇದ್ದೇನೆ. ನೀವು ಸಹ ಸಾರುವವರು. ನೀವು ಸಾರುವವರಾಗಿ ಮತ್ತೊಬ್ಬರಿಗೆ ಇದನ್ನು ಹಂಚಿಕೊಳ್ಳುವಾಗ, ಲೈಕ್ ಮಾಡುವಾಗ, ನಿಮ್ಮ ಮುಖಾಂತರವಾಗಿ ಪರಿವರ್ತನೆ ಹೊಂದುವ, ನಿಮ್ಮ ಮುಖಾಂತರವಾಗಿ ದೇವರನ್ನು ಕಂಡುಕೊಳ್ಳುವ ಪ್ರತಿಯೊಬ್ಬರ ಮುಖಾಂತರವಾಗಿ ನೀವು ಆಶೀರ್ವಾದವನ್ನು ಪಡೆಯುತ್ತೀರಿ. ಗಾಡ್ ಬ್ಲೆಸ್ ಯು. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಝಾರಿಯು ಪಾಂಡವಪುರ. ಪ್ಲೀಸ್ ಮೇ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.